ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಸಮುದಾಯವನ್ನೇ ಕೆರಳಿಸಿದ ರೀಲ್ಸ್. ಕ್ಷತ್ರಿಯ ಕುಮಾರ್ ಪಂತ್ ಸಮಾಜದ ಭಾಷೆಗೆ ವ್ಯಂಗ್ಯ. ಅಂಕೋಲಾದಲ್ಲಿ ಯುವತಿಯ ವಿರುದ್ಧ ಪೊಲೀಸ್ ದೂರು. ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ವೀಕ್ಷಕರನ್ನು ಗಳಿಸುವ ಹಾಗೂ ವೈರಲ್ ಆಗುವ ಆಸೆಯಿಂದ ಸಮಾಜದ ಭಾಷೆ ಮತ್ತು ಸಂಸ್ಕೃತಿಗೆ ಧಕ್ಕೆ ತರುವ ಘಟನೆಯೊಂದು ಅಂಕೋಲಾದಲ್ಲಿ ನಡೆದಿದೆ. ಕ್ಷತ್ರಿಯ ಕುಮಾರ್ ಪಂತ್ ಸಮಾಜದ ವಿಶಿಷ್ಟ ಆಡು ಭಾಷೆಯನ್ನು ಅಣಕಿಸಿ ರೀಲ್ಸ್ ಮಾಡಿದ ಯುವತಿಯೋರ್ವಳ ವಿರುದ್ಧ ಸಮಾಜದ ಮುಖಂಡರು ಹಾಗೂ ಯುವಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅಂಕೋಲಾ ಪೊಲೀಸ್ ಠಾಣೆಯ ಮೆಟ್ಟಲೇರಿ ದೂರು ನೀಡಿದ್ದಾರೆ. ಇತರ ಸಮುದಾಯಕ್ಕೆ ಸೇರಿದ ಯುವತಿಯೊಬ್ಬರು ಈ ರೀಲ್ಸ್ ರೂಪಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಎಂಬುದು ದೂರುದಾರರ ಆರೋಪವಾಗಿದೆ. ಈ ವಿಡಿಯೋ ಸಮಾಜ ಬಾಂಧವರ ಮನಸ್ಸಿಗೆ ತೀವ್ರ ನೋವುಂಟು ಮಾಡಿದೆ. ಅಷ್ಟೇ ಅಲ್ಲದೆ ಈ ಬಗ್ಗೆ ಆಕ್ಷೇಪ ಎತ್ತಿದ ಸಮಾಜ ಯುವಕರಿಗೆ ಜಾಲತಾಣದಲ್ಲೇ ಅಸಭ್ಯ ಪದಗಳನ್ನು ಬಳಸಿ ತಿರುಗೇಟು ನೀಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಘಟನೆಯಿಂದ ಕೆರಳಿರುವ ಸಮಾಜದ ಮುಖಂಡರು ಭಾಷೆ, ಸಂಸ್ಕೃತಿ ಹಾಗೂ ಸಮುದಾಯದ ಘನತೆಗೆ ಧಕ್ಕೆ ತರುವಂತಹ ಜಾಲತಾಣದ ದುರುಪಯೋಗವನ್ನು ಎಂದಿಗೂ ಸಹಿಸಲು ಸಾಧ್ಯವಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ತಡೆಯಲು ತಪ್ಪಿತಸ್ಥರಿಗೆ ಸೂಕ್ತ ಹಾಗೂ ಕಠಿಣ ಶಿಕ್ಷೆಯಾಗಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಸಂಜಯ್ ನಾಯ್ಕ್ ಅವರ ನೇತೃತ್ವದಲ್ಲಿ ಪೊಲೀಸ್ ಠಾಣೆಗೆ ತೆರಳಿದ ನಿಯೋಗದಲ್ಲಿ ವಿಜಯ್ ಕುಮಾರ್ ನಾಯ್ಕ್, ಗಣಪತಿ ನಾಯ್ಕ್, ಚಂದ್ರಕಾಂತ್ ನಾಯ್ಕ್, ಮಾರುತಿ ನಾಯ್ಕ್, ವಿನೋದ್ ನಾಯ್ಕ್ ಸೇರಿದಂತೆ ಸಮಾಜದ ಹಲವು ಹಿರಿಯರು ಹಾಗೂ ಯುವಕರು ಭಾಗವಹಿಸಿದ್ದರು. ದೂರು ಸ್ವೀಕರಿಸಿದ ಅಂಕೋಲಾ ಪೊಲೀಸ್ ನಿರೀಕ್ಷಕರಾದ ಚಂದ್ರಶೇಖರ್ ಮಠಪತಿ ಅವರು ಪ್ರಕರಣವನ್ನು ಕಾನೂನಿನ ಚೌಕಟ್ಟಿನೊಳಗೆ ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ದಾರೆ. ಅದನ್ನು ಗಮನಿಸಿದ ಕುಮಾರ್ ಪಂತ್ ಸಮಾಜದ ಹುಡುಗರು ಆ ವಿಡಿಯೋ ಕುರಿತಾಗಿ ಪ್ರಶ್ನಿಸಿದ್ದಕ್ಕೆ ಅವಳು ಪುನಃ ಸಮಾಜದವರಿಗೆ ಕೆಟ್ಟ ಹುಡುಗರು ಎಂದು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿ ಮತ್ತೆ ಯುವಕರನ್ನು ಕೆರಳಿಸುತ್ತಾರೆ. ಇದರಿಂದ ನಮ್ಮ ಸಮಾಜದ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸ ಈ ಯುವತಿ ಮಾಡಿರುತ್ತಾರೆ. ಇದು ಸಮಾಜದಲ್ಲಿ ಉತ್ತಮ ಬೆಳವಣಿಗೆ ಅಲ್ಲ. ಹಾಗಾಗಿ ಇವಳ ಇಂತಹ ಕೆಟ್ಟ ನಡವಳಿಕೆಯನ್ನು ಕುಮಾರ್ ಪಂತ್ ಸಮಾಜ ಬಾಂಧವರಾದ ನಾವೆಲ್ಲರೂ ಖಂಡಿಸುತ್ತೇವೆ. ಈ ತರ ಮಾಡುವ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸಮಾಜದ ವತಿಯಿಂದ ಈ ಒಂದು ನಮಗೆ ನ್ಯಾಯ ಸಿಗಬೇಕು, ಅವಳ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆ ಅವಳಿಗೆ ಆ ಕುರಿತಾಗಿ ಭವಿಷ್ಯದಲ್ಲಿ ಮತ್ತೆ ಆ ರೀತಿಯ ಸಮಸ್ಯೆಗಳು, ಆ ರೀತಿಯ ಕ್ರಿಯೇಟ್ ಮಾಡುವಂಥದ್ದನ್ನ ತಪ್ಪಿಸಬೇಕು. ಕಳೆದ ಬಾರಿ ಎಲ್ಲೋ ಒಂದು ಬಸ್ನಲ್ಲಿ ಅದೇ ತರ ವಿಡಿಯೋ ಮಾಡಿಕೊಂಡು ಪಾಪ ಯಾರೋ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಈ ತರ ಘಟನೆಗಳು ಮುಂದೆ ಮರುಕಳಿಸಬಾರದು ಎನ್ನುವಂತಹ ಒಬ್ಬರ ಅಭಿಪ್ರಾಯವನ್ನು ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ.